ಒಬ್ಬ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿ ಇವತ್ತು ನಡೆದಿರೋ ಚುನಾವಣೆ ಮತ್ತೆ ಪಕ್ಷ ನನ್ಗೆ ಬಿಫಾರ್ಮ್ ಕೊಟ್ಟಿತ್ತು. ಇಲ್ಲ ಬೇಸರ ಅನ್ನೋದೇನಿಲ್ಲ, ಯಾಕೆ ನಾವೆಲ್ಲ ಈ ಕೇಡ್ರ್ ಬೇಸ್ಡ್ ಲೀಡರ್ಸ್. ಸಾಹೇಬ್ರು ಹೇಳ್ತಾ ಇದ್ರು ರಾಜ್ಯಾಧ್ಯಕ್ಷರು, ಬೆಂಗಳೂರು ಬಂದ್ ಕೂಡಲೇ ಬಾ ನೀನ್ ನನ್ ಬಂದ್ ಭೇಟಿ ಮಾಡು ಅಂತ. 100ಕ್ಕೆ 100 ಆ ದೇವರ ಆಶೀರ್ವಾದ ಇದೆ, ಜನಗಳ ಆಶೀರ್ವಾದ ಇದೆ. ಅಲ್ಲ, ಕೋಲಾರ ಡೆಫಿನೆಟ್ಲಿ ಅದು ಕಾಂಗ್ರೆಸ್ ಕ್ಷೇತ್ರ, ಕಾಂಗ್ರೆಸ್ಸೇ ಗೆಲುವು ಖಚಿತ. ಅವ್ರ ಫೇವರ್ ಆಗಿ ಮಾತಾಡ್ತಿದ್ದಾರೆ ಅದು, ಬಟ್ ಅಕ್ಷರಶಃ ಸುಳ್ಳಾಗತ್ತೆ ನಾಳೆ. ನಮಸ್ಕಾರ. ನಿಮ್ಗೆಲ್ಲ ತಿಳಿದಿರೋ ಹಂಗೆ ಇವತ್ತು ಆಗ್ನೇಯ ಶಿಕ್ಷಕ ಕ್ಷೇತ್ರದ್ದು ವಿಧಾನ ಪರಿಷತ್ ಚುನಾವಣೆ. ಸೊ ಮುಳಬಾಗಿಲಿಗೆ ಬಂದಿದ್ದು ವಿಶೇಷ ಏನಂದ್ರೆ, ನಮ್ಮ ಎಲ್ಲ ಶಿಕ್ಷಕರ ಮಿತ್ರಗಳನ್ನ ಮಾತಾಡಿ ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿ DT ಶ್ರೀನಿವಾಸ್ ಅಣ್ಣ ಅವರು, ಇನ್ಫ್ಯಾಕ್ಟ್ ನನ್ನ ಹಿರಿಯ ಸ್ನೇಹಿತರು. ನಾವು ಇನ್ಫ್ಯಾಕ್ಟ್ ಲಾ ಮಾಡುವಾಗ ನನ್ನ ಸಹಪಾಠಿಗಳು ಹೌದು, ಅಣ್ಣನೇ ನನಗೆ. ಸೊ ಹಾಗಾಗಿ ನಾನು ಶಿಡ್ಲಘಟ್ಟದಿಂದ ಶುರು ಮಾಡಿ ಎಲ್ಲ ಕ್ಷೇತ್ರಗಳು ನೋಡಿದ್ವಿ ಇವತ್ತು. ಶಿಡ್ಲಘಟ್ಟ, ಚಿಂತಾಮಣಿ, ಶ್ರೀನಿವಾಸಪುರ, ಕೋಲಾರ, ಕೊನೆ ಮುಳಬಾಗಿಲು. ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ. ನನ್ನ ಪ್ರಕಾರ ಹೇಳೋದಾದ್ರೆ, ಒಬ್ಬ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿ ಇವತ್ತು ನಡೆದಿರೋ ಚುನಾವಣೆ ಮತ್ತೆ ಚುನಾವಣೆ ನಂತರ ಈಗ ನಾನು ಮಾತಾಡ್ತಾ ಇರೋ ಲೀಡರ್ಗಳನ್ನ ನೋಡಿದ್ರೆ, ಫಸ್ಟ್ ಪ್ರಿಫರೆನ್ಷಿಯಲ್ ಓಟ್ ಅಂದ್ರೆ ಮೊದಲ ಪ್ರಶಸ್ತಿ ಓಟಲ್ಲೇ ನಾವು ಗೆಲ್ಬೇಕು. ಕಾಂಗ್ರೆಸ್ ಪಕ್ಷ ಸದೃಢವಾಗಿದೆ. ಮತ್ತೆ ಎಸ್ಪೆಷಲಿ ಈ ಸಲ ಶಿಕ್ಷಕರಿಗೆ ಹಿಂದೆ ಮಾಡಿದ್ದ ತಪ್ಪುಗಳು ಅಥವಾ ಹಿಂದೆ ಸಪೋರ್ಟ್ ಮಾಡಿದ್ದ ಕ್ಯಾಂಡಿಡೇಟ್ಗಳಿಗೆ ಆಮೇಲೆ ನಂತರ ಆಗಿದ್ದ ವಿಚಾರಗಳು ಎಲ್ಲ ಮನಗಂಡು DT ಶ್ರೀನಿವಾಸ್ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ ಅಂತ ಅನ್ಕೊಂಡಿದೀನಿ. ಅಲ್ಲ, ಅಂತರ ಹೇಳಕ್ಕಾಗಲ್ಲ, ಯಾಕೆಂತಂದ್ರೆ ಇದು ಪ್ರಿಫರೆನ್ಷಿಯಲ್ ಓಟ್ ಇರೋದ್ರಿಂದ ಫಸ್ಟ್ ಪ್ರಿಫರೆನ್ಷಿಯಲ್, ಸೆಕೆಂಡ್ ಪ್ರಿಫರೆನ್ಷಿಯಲ್, ಥರ್ಡ್ ಪ್ರಿಫರೆನ್ಷಿಯಲ್ ಓಟ್ಸ್ ಇರ್ತಾವಲ್ಲ. ಹಾಗಾಗಿ ಗೆಲುವಂತೂ ಖಚಿತ. ಅದೇ ಅದೇ ಆ ಕಾರಣಕ್ಕೋಸ್ಕರ, ಇಂಡಿಪೆಂಡೆಂಟ್ ಇರೋ ಕಾರಣಕ್ಕೋಸ್ಕರನೇ ಎಷ್ಟು ಅಂತರ ಅಂತ ಹೇಳಲಿಕ್ಕೆ ಬರಲ್ಲ, ಬಟ್ ಶ್ರೀನಿವಾಸ್ ಅವ್ರು ಗೆಲ್ತಾರೆ. ಅವಾಗೂ ಕೈ ಬಂತು, ಇದರಿಂದ ಆದ್ರೂ ಪಕ್ಷ ಇದರಲ್ಲಿ ನೋಡಿ, ಚುನಾವಣೆಯಲ್ಲಿ 2023 ಚುನಾವಣೆ ಪಕ್ಷ ನನ್ಗೆ ಬಿಫಾರ್ಮ್ ಕೊಟ್ಟಿತ್ತು. ನಾನು ಇನ್ಫ್ಯಾಕ್ಟ್ ಇಲ್ಲೇ ಇರಬೇಕು, ಪಕ್ಕದಲ್ಲೇನೆ ನಮ್ಮ ರಿಟರ್ನಿಂಗ್ ಆಫೀಸರ್ ಅಂದ್ರೆ ತಾಲೂಕು ಕಚೇರಿ. ನಾನು ತಾಲೂಕು ಕಚೇರಿಯಲ್ಲಿ ಬಿಫಾರ್ಮ್ ಸಬ್ಮಿಟ್ ಮಾಡಕ್ ಬಂದಾಗ ನನ್ಗೆ ಪಕ್ಷದಿಂದ ಆರ್ಡರ್ ಬಂತು, ರಾಜ್ಯಾಧ್ಯಕ್ಷರೇ ನೀನು ಈ ಸಲ ಬಿಟ್ಕೊಡ್ಬೇಕಾಗ್ತದೆ, ಪಕ್ಷದ ಹಿತ ನೋಡಿ ಅಂತ. ನಾನು ಅವತ್ತೂ ಏನೋ ಅವ್ರ ಆದೇಶಕ್ಕೆ ತಲೆಬಾಗಿ ಹೋದೆ. ಹೌದು, ಲೋಕಸಭೆನಲ್ಲೂ ನನ್ನ ಪ್ಯಾನಲ್ ಅಲ್ಲಿ ಇತ್ತು. ಈಗ ಅಭ್ಯರ್ಥಿ ಗೌತಮ್ ಅವ್ರ ಜೊತೆಗೆ ನನ್ನ ಪ್ಯಾನಲ್ ನಲ್ಲೇ ಇತ್ತು. ಕೊನೆ ಕ್ಷಣದಲ್ಲಿ ಪಕ್ಷ ಅವ್ರನ್ನ ಅಧಿಕೃತವಾಗಿ ಮಾಡ್ತು. ಆದ್ರೂ ನಾನು ಇಡೀ ಲೋಕಸಭೆ ಓಡಾಡಿ ಕೆಲಸ ಮಾಡಿದ್ವಿ, ಎಲ್ರೂ ಮಾಡಿದ್ವಿ. ನನ್ನನ್ನು ಒಳಗಂಟಾಗಿ ಎಲ್ರೂ ಕಾರ್ಯಕರ್ತರೆಲ್ಲರೂ ದುಡಿದ್ರು. ನೋಡ್ಬೇಕು, ನಾಳೆ ಇನ್ನು ಫಲಿತಾಂಶ ಇದೆ. ಇನ್ನ ನಿನ್ನೆ ಡಿಸೈಡ್ ಆಗಿದ್ದ ಪರಿಷತ್ ಟಿಕೆಟ್ ನಲ್ಲೂ ಸಹ SC ಕ್ಯಾಂಡಿಡೇಚರ್ ಅಂದ್ರೆ ಮೀಸಲು ಅಭ್ಯರ್ಥಿ ಅಂತ ಬಂದಾಗ ನಂದು ಇತ್ತು, ನಾನು ವಸಂತ್ ಕುಮಾರ್ ಅವರು ಇದ್ವಿ. ಸೊ ಕೊನೆ ಕ್ಷಣದಲ್ಲಿ ಪಕ್ಷ ವಸಂತ್ ಕುಮಾರ್ ಅವ್ರನ್ನೇ ಆಯ್ಕೆ ಮಾಡ್ತು. ಹಾಗಾಗಿ ನಿನ್ನೆನೆ ಆದೇಶ ಬಂತು ನಮ್ಗೆ, ನಿಮ್ ಕ್ಷೇತ್ರಕ್ಕೆ ಹೋಗಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೆಲಸ ಮಾಡ್ಬೇಕಂತ. ಸೊ ಹಾಗಾಗಿ ಬೆಳಗ್ಗೆಯಿಂದನೇ ಓಡಾಡ್ತಾ ಇದ್ದೀನಿ. ಇಲ್ಲ ಬೇಸರ ಅನ್ನೋದೇನಿಲ್ಲ, ಯಾಕೆ ನಾವೆಲ್ಲ ಈ ಕೇಡ್ರ್ ಬೇಸ್ಡ್ ಲೀಡರ್ಸ್. 100ಕ್ಕೆ 100 ಪಕ್ಷ ನಿಷ್ಠೆ ಅಂತ ನಿಮ್ಗಳಿಗೂ ಗೊತ್ತಿದೆ, ಮತ್ತೆ ರಾಜ್ಯಾಧ್ಯಕ್ಷಗಳಿಗೂ ಗೊತ್ತಿದೆ. ಇನ್ಫ್ಯಾಕ್ಟ್ ಸಾಹೇಬ್ರು ಹೇಳ್ತಾ ಇದ್ರು ರಾಜ್ಯಾಧ್ಯಕ್ಷರು, ಬೆಂಗಳೂರು ಬಂದ್ ಕೂಡಲೇ ಬಾ ನೀನ್ ನನ್ ಬಂದ್ ಭೇಟಿ ಮಾಡು ಅಂತೇಳಿ. ಸೊ ಹಾಗಾಗಿ ನಾವು ಪಕ್ಷ ನಿಷ್ಠೆ 100ಕ್ಕೆ 100. ಯಾಕೆಂದ್ರೆ ಈ ಕ್ಷೇತ್ರದ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು, ನನ್ನ ತಾಯಿಯವ್ರ ಮಾವ ಶ್ರೀ T ಚೆನ್ನೈನವರು ಮೊದಲನೇ ಅನ್ಅಪೋಸ್ಡ್ MLA, ಅಂದ್ರೆ ಆಲ್ಮೋಸ್ಟ್ ಅವರು ದ್ವಿಕ್ಷೇತ್ರ ಇತ್ತು, ಅಂದ್ರೆ ಡ್ಯುವೆಲ್ ಕಾನ್ಸ್ಟಿಟ್ಯೂನ್ಸಿ, ಶ್ರೀನಿವಾಸಪುರ ಮತ್ತೆ ಮುಳಬಾಗ್ಲು. ಎರಡಕ್ಕೂ 1952ರಲ್ಲಿ MLA ಆಗಿದ್ದವರು ಅವರು. ನನ್ನ ತಾಯಿಯವರು ಸದ್ಯ ಸೋದ್ರ ಮಾವ, ನನ್ನ ಚಿಕ್ಕ ತಾತ 67 ತನಕ ಇದ್ದವರು. CATB ಚೇರ್ಮನ್ ಆಗಿದ್ರು, MSCB ಚೇರ್ಮನ್ ಆಗಿದ್ರು. ಸೊ ಹಾಗಾಗಿ ಅವತ್ತಿಂದನೂ ಕಾಂಗ್ರೆಸ್ ಪಕ್ಷ ಮತ್ತೆ ಇದು ಆರ್ಗನೈಸೇಷನ್. ಸೊ ಹಾಗಾಗಿ ಬೇಜಾರು ಮಾಡ್ಕೊಳ್ಳೋ ಇದು ಪ್ರಶ್ನೆನೇ ಇಲ್ಲ. ಇವತ್ತೆಲ್ಲ ನಾಳೆ ಪಕ್ಷ ಗುರುತಿಸ ಅವಕಾಶ ಕೊಡುತ್ತೆ, ಅಲ್ಲಿ ತನಕ ತಾಳ್ಮೆಯಿಂದ ಸಂಯಮ ಕಳ್ಕೊಂಡ್ರೆ ಕೆಲಸ ಮಾಡ್ಬೇಕಷ್ಟೇ. 100ಕ್ಕೆ 100 ಆ ದೇವರ ಆಶೀರ್ವಾದ ಇದೆ, ಜನಗಳ ಆಶೀರ್ವಾದ ಇದೆ. ಮುಂದಿನ ದಿನ ನಾವು ಒಂದಲ್ಲ ಒಂದು ಪಕ್ಷ ಹುದ್ದೆ ಕೊಡುತ್ತೆ, ಆ ಹುದ್ದೆ ಕೊಟ್ಟಾಗ ಆ ಹುದ್ದೆನ ನಿಭಾಯಿಸೋ ಕೆಲಸ ಮಾಡ್ತೀವಿ. 1.5 ತಿಂಗಳಾಯ್ತು, ನಾಳೆ ಹೌದು. ಈ ಪ್ರಕಾರ ಯಾರು ಗೆಲ್ಬಹುದು ಕೋಲಾರ? ಅಲ್ಲ, ಕೋಲಾರ ಡೆಫಿನೆಟ್ಲಿ ಅದು ಕಾಂಗ್ರೆಸ್ ಕ್ಷೇತ್ರ, ಕಾಂಗ್ರೆಸ್ಸೇ ಗೆಲುವು ಖಚಿತ ಆಕ್ಚುಲಿ. ಬಟ್ ಆದ್ರೂ ಜನಗಳ ತೀರ್ಮಾನ ಏನು ಅಂತೇಳಿ ತೀರ್ಪು ನಾಳೆ ಗೊತ್ತಾಗ್ತದೆ. ಸೊ ಈಗಾಗಲೇ ನೀವು ನಿನ್ನೆ ತನಕ ನೋಡಿದಿರೋ ಎಲ್ಲ ಇದು ಎಕ್ಸಿಟ್ ಪೋಲ್ ರಿಸಲ್ಟ್ಸ್ ಎಲ್ಲ
ಅವ್ರ ಫೇವರ್ ಆಗಿ ಮಾತಾಡ್ತಿದ್ದಾರೆ. ಅದು ಬಟ್ ಅಕ್ಷರಶಃ ಸುಳ್ಳಾಗತ್ತೆ ನಾಳೆ. ಸೊ ಹಾಗಾಗಿ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಂತೂ ಅವರ ಊಹೆಗೂ ಮೀರಿ ನಾವು ಗೆಲ್ತೀವಿ ಸೀಟ್. ನನ್ನ ಪ್ರಕಾರ 14 ಮೇಲೆ ಗೆಲ್ತೀವಿ ನಾವು. 28ರಲ್ಲಿ ಮಿನಿಮಮ್ ನಾನು ಹೇಳೋದು 14ರಿಂದ 16 ಗೆದ್ದೇ ಗೆಲ್ತೀವಿ. ಅಲ್ಲ, ಲೀಡ್ ಹೇಳಕ್ ಬರಲ್ಲ. ಯಾಕೆಂತಂದ್ರೆ ತುಂಬಾ ಕೆಲಸ ಮಾಡಿದ್ದಾರೆ. ಆಕ್ಚುಲಿ ಈಗ ನಾವು 5 ಗ್ಯಾರಂಟಿಗಳೇನ್ ಕೊಟ್ಟಿದ್ವಿ ಪಕ್ಷದ ವತಿಯಿಂದ ತುಂಬಾ ಕೆಲಸ ಮಾಡಿದ್ದಾರೆ. ನಮ್ಮ ನಾಡಿನ ಹೆಣ್ಮಕ್ಳು ನಮ್ಮ ಪರವಾಗಿದ್ರು. ಸೊ ಹಾಗಾಗಿ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ, ನಾಯಕರುಗಳು ಕೆಲಸ ಮಾಡಿದ್ದಾರೆ, ಜನ ನಮ್ಮ ಪರವಾಗಿದ್ರು, ಅಲೆ ನಮ್ಮ ಪರವಾಗಿತ್ತು. ಮೋದಿ ಪರವಾಗಿ ಅಲೆ ಇರ್ಲಿಲ್ಲ ಈ ಸಲ. ಸೊ ಹಾಗಾಗಿ ಲೀಡ್ ಇಷ್ಟೇ ಬರುತ್ತೆ ಅಂತ ಖಚಿತವಾಗಿ ಹೇಳಲಿಕ್ಕೆ ಬರಲ್ಲ. ಬಟ್ ಆದ್ರೆ ಗೆಲುವಂತೂ ಸಾಧ್ಯ, ಡೆಫಿನೆಟ್ಲಿ ಖಚಿತ.